ಅನ್ನೋ ಅಕ್ಷರ ಪಾಸ್ ಆದಾಗ ಅವರು ಒಂದು ಮನೆಯನ್ನು ಬಿಡಬೇಕಾಗತ್ತೆ. ಹೌಸ್ ಬಿಟ್ಟು ಮನೆ ಬಿಟ್ಟು ಬೇರೆ ಕಡೆ ಎಲ್ಲೋ ವಾಸಿಸ್ಬೇಕಾಗುತ್ತೆ. ಕೆಲವ್ರು ಏನು ಮಾಡ್ತಾರೆ, ಸ್ವಂತ ಮನೆ ಇದ್ದರೂ ಕೂಡ ಆ ಮನೆಯನ್ನು ಬಿಟ್ಟು ಬಾಡಿಗೆ ಮನೇಲಿ ಇರ್ತಾರೆ, ಇಲ್ಲ ಲೀಸ್ ಹೌಸಲ್ಲಿ ಇರ್ತಾರೆ. ಯಾಕಂದರೆ ಆ ಮನೇಲಿ ಇರೋ ಯೋಗ ಅವ್ರಿಗೆ ಬರೋದೇ ಇಲ್ಲ. ಕಟ್ಟಿರ್ಬೋದು ಅಷ್ಟೇ, ನೋಡೋಕ್ಕಷ್ಟೇ, ಅದಾದಮೇಲೆ ನಾನಾ ಪ್ರಾಬ್ಲಮ್ ಆಗ್ತಿರುತ್ತೆ. ಅದಕ್ಕೆ ಕಾರಣ ಕೂಡ ಈ ಒಂದು ಅಕ್ಷರನೂ ಆಗಿರ್ಬೋದು. ಅಂದರೆ ಡಬ್ಲ್ಯೂ ಎಷ್ಟು ನಮಗೆ ಗ್ರೋತೋ ಅದೇ ಥರ ಅದ್ರ ಪಕ್ಕ ಬರೋವಂಥ ಒಂದು ಸಣ್ಣ ಸಣ್ಣ ಒಂದು ಅಕ್ಷರಗಳು ಕೂಡ ನಮ್ಮನ್ನು ಕೆಲವೊಂದು ಇನ್ಸಿಡೆಂಟ್ಗೆ ಕರ್ಕೊಂಡೋಗುತ್ತೆ. ಮತ್ತು ಡಿ ಏನಾದರೂ ಪಾಸ್ ಆದರೆ, ಡಬ್ಲ್ಯೂ ಪಕ್ಕ ಡಿ ಅನ್ನೋದು ಪಾಸ್ ಆದಾಗ, ಪಕ್ಕದಲ್ಲಿ ಪಾಸ್ ಆದಾಗ ಮಾತು ಬಿಟ್ಬಿಡ್ತಾರೆ. ತುಂಬ ಜನದ ಜೊತೆ ಅವ್ರು ಮಾತು ಬಿಟ್ಬಿಡ್ತಾರೆ. ಎಮ್ ಅನ್ನೋದು ಡಬ್ಲ್ಯೂ ಪಕ್ಕ ಪಾಸ್ ಆದಾಗ ಒಂದು ಕಂಪನಿಯನ್ನು ಬಿಟ್ಟು ಈಚೆ ಹೋಗೋದಾಗಲಿ ಆ ಥರ ಒಂದು ಪ್ರಾಬ್ಲಮ್ಮು ನಡೀತಾ ಇರುತ್ತೆ. ಅದೇ ರೀತಿ ಡಬ್ಲ್ಯೂ ಪಕ್ಕ ಎಮ್ ಪಾಸ್ ಆದಾಗ ಒಂದು ಕಂಪನಿ ನಡೆಸ್ತಿರ್ತಾರೆ, ಇಲ್ಲ ಆ ಕಂಪನಿ ಕೆಲ್ಸಕ್ಕೆ ಹೋಗಿ ಅದಕ್ಕೆ ಓನರ್ ಆಗ್ಬೋದು, ಅಥವಾ ಆ ಕಂಪನಿಯಲ್ಲಿ ನೋಡಿಕೊಂಡು ಅದೇ ಥರ ಒಂದು ಅದಕ್ಕಿಂತ ಡಬಲ್ ಆಗಿರೋಂಥ ಒಂದು ಕಂಪನಿ ಕಟ್ಬೋದು. ಈ ಥರ ಡಬ್ಲ್ಯೂ ಪಕ್ಕ ಎಮ್ ಪಾಸ್ ಆದಾಗ ಆ ಥರ ಒಂದು ಸಿಚುವೇಶನ್ ಆಗುತ್ತೆ. ಇಲ್ಲ ಅಲ್ಲಿ ಕೆಲ್ಸಕ್ಕೆ ಹೋಗಿ ಅವರ ಒಂದು ಬಾಸ್ನೇ ಮದುವೆ ಆಗ್ಬೋದು, ಏನೇ ಆಗಲಿ ಆ ಹೋಗಿರೋ ಜಾಗಕ್ಕೆ ಓನರ್ ಆಗಿಬಿಡ್ತಾರೆ ಅಂತ ಹೇಳುತ್ತೆ ಡಬ್ಲ್ಯೂ ಪಕ್ಕ ಎಮ್ ಪಾಸ್ ಆದಾಗ. ಅದೇ ಝೆಡ್ ಕೂಡ ಅಷ್ಟೇ, ಅವ್ರು ತುಂಬ ಸಾಧಕರಾಗಿರ್ತಾರೆ, ಏನಾದರೂ ಒಂದು ಸಾಧಿಸ್ತಾರೆ. ತುಂಬ ನಾವು ಹೇಳಿದೆ, ನಾನಿವಾಗ ತುಂಬ ಹೊರದೇಶಗಳಲ್ಲಿ ಈ ಡಬ್ಲ್ಯೂ ಅನ್ನೋ ಪದನ ತುಂಬ ಉಪಯೋಗಿಸ್ತಾರೆ. ಅವರ ಹೆಸರಲ್ಲಿ, ಅವರ ಒಂದು ಕಂಪ್ನಿಯಲ್ಲಿ ಹೆಸರನ್ನ ತುಂಬ ಉಪಯೋಗಿಸ್ತಾರೆ ಈ ಅಕ್ಷರನ. ಹಾಗೆ ಪಿ ಅನ್ನೋದು ನಮ್ಮ ಒಂದು ಇದಕ್ಕೆ ಬಂದಾಗ ಡಬ್ಲ್ಯೂ ಪಕ್ಕ ಪಿ ಅನ್ನೋ ಅಕ್ಷರ ಪಾಸ್ ಆದಾಗ ಎಲ್ಲೋ ಒಂದು ಕಡೆ ಅವರು ತುಂಬ ಸೈಲೆಂಟ್ ಆಗ್ತಾರೆ, ಇಲ್ಲ ಸನ್ಯಾಸತ್ವಕ್ಕೆ ಹೋಗ್ತಾರೆ, ನನಗೇನೂ ಬೇಡ ಅಂತಾರೆ, ಯಾವ ಕೆಲಸದ ಮೇಲೂ ಇಂಟ್ರೆಸ್ಟ್ ಇರೋದಿಲ್ಲ, ಸುಮ್ಮನೆ ಮನೇಲಿ ಕೂತಿರೋದು, ಹೊರಗಡೆ ಹೋದರೆ ಹೊರಗಡೆನೇ ಕೂತಿರೋದು, ಎಲ್ಲಾದರೂ ಒಂದು ಕಡೆ ಹೋದರೆ ಯಾರ ಜೊತೆನೂ ಮಾತಾಡೋಕ್ಕೆ ಪಡದೇ ಇರೋವಂಥದ್ದು, ಆ ಥರದ್ದೆಲ್ಲ ಆಗ್ತಾ ಇರುತ್ತೆ ಪಿ ಅನ್ನೋ ಅಕ್ಷರಕ್ಕೆ. ಅದೇ ಓ ಅನ್ನೋ ಅಕ್ಷರ ಅಕ್ಕಪಕ್ಕ ಡಬ್ಲ್ಯೂ ಪಕ್ಕ ಓ ಅನ್ನೋ ಅಕ್ಷರ ಬಂದಾಗ ಅವ್ರಿಗೆ ಇವಾಗ ವರ್ಲ್ಡ್ ಅಂತ ಬರುತ್ತೆ ನೋಡಿ, ಡಬ್ಲ್ಯೂ ಪಕ್ಕ ಓ ಬರುತ್ತೆ. ಪ್ರಪಂಚನೇ ನಮ್ಮದು, ಆ ಇಡೀ ಪ್ರಪಂಚ ಯಾರು ನೋಡಿದ್ರು ವರ್ಡ್ ಅನ್ನೋದಕ್ಕೆ ಎಷ್ಟು ಪವರ್ ಇದೆ ಅಲ್ವಾ ಏನಾದರೂ ಆದಾಗ. ಆದರೆ ಆ ಒಂದು ವರ್ಡ್ ಅನ್ನೋದು ಕೂಡ ಅಷ್ಟು ತುಂಬ ಗ್ರೇಟ್ ಆಗಿರುತ್ತೆ. ಆ ಒಂದು ಅಕ್ಷರ ಓ ಅಂತ ಬಂದಾಗ ತುಂಬ ಗ್ರೇಟ್ ತೋರಿಸುತ್ತೆ. ಮತ್ತು ಇನ್ನೊಂದೇನೆಂದರೆ ಆರು ಅನ್ನೋ ಅಕ್ಷರ ಕೂಡ ತುಂಬ ಸಾಥ್ ಕೊಡುತ್ತೆ ಡಬ್ಲ್ಯೂಗೆ. ಇವಾಗ ಡಬ್ಲ್ಯೂ ಅನ್ನೋ ಅಕ್ಷರ ಯಾರ್ದಾದ್ರೂ ಮನೇಲಿ, ನಾನು ಇವಾಗ ಅಂದೆ ಯಾವುದಾದ್ರೂ ಒಂದು ಗೊತ್ತಿರಲ್ಲ, ಒಂದು ಮನೆ ಮುಂದೆಗಡೆ ಏನಾದರೂ ಒಂದು ಅದರಲ್ಲಿ ಡಿಸೈನ್ ಮಾಡಿಸಿರ್ತಾರೆ, ಅವ್ರ ಮನೇಲಿ ತುಂಬ ರಿಚ್ ಆಗಿರ್ತಾರೆ, ಏನಾದರೂ ಒಂದು ಕಂಪ್ನಿ ಮಾಡಿರ್ತಾರೆ, ಇಲ್ಲ ಚೆನ್ನಾಗಿ ಓದ್ತಿರ್ತಾರೆ, ಯಾವುದಾದ್ರೂ ಒಂದು ಹುದ್ದೆಯಲ್ಲಿರ್ತಾರೆ, ಹೀಗೆ ಏನಾದರೂ ಸರಿ ಅವ್ರ ಮನೇಲಿ ದುಡ್ಡು ಅನ್ನೋದು ತಾಂಡವ ಆಡ್ತಾ ಇರುತ್ತೆ. ಹಾಗೆ ಅಂದ್ರೆ ಇದನ್ನ ನಾವೇ ಟ್ಯೂನ್ ಅಪ್ ಮಾಡಿಸಿದಾಗ್ಲೂ ಕೂಡ ಇದೇ ರೀತಿ. ಹೌದು. ಅದಕ್ಕೆ ನಾನು ಫಸ್ಟ್ ಏನು ಹೇಳಿದೆ, ನಿಮ್ಮ ಡೇಟ್ ಆಫ್ ಬರ್ತ್ ಏನಿರುತ್ತೆ ಅದರ ಪ್ರಕಾರವಾಗಿ ನೀವು ಹೆಸರನ್ನ ಟ್ಯೂನ್ ಮಾಡ್ಕೊಳ್ಳಿ. ನಿಮ್ಮ ಹೆಸರಲ್ಲಿ ಎಲ್ಲೋ ಒಂದು ಕಡೆ ಡಬ್ಲ್ಯೂ ಪಾಸ್ ಆಗಿದ್ರು ಓಕೆ, ಡಬ್ಲ್ಯೂ ಫಸ್ಟಿಂದನೇ ಬರಬೇಕು ಅಂತೇನಿಲ್ಲ. ಅಲ್ಲಿ ಎಲ್ಲೋ ಒಂದು ಕಡೆ ವಾರ್ ಅನ್ನೋದು ಬರುತ್ತೆ. ಇವಾಗ ಸಂಕೇಶ್ವರ್ ಅಂತ ಬರುತ್ತೆ ನೋಡಿ, ಅವರು ಒಂದು ಇದಕ್ಕೆ ಹಾಗೆ ಜಗದೀಶ್ವರ್ ಅಂತ ಬರುತ್ತೆ. ಇಂಥವರೆಲ್ಲ ತುಂಬ ಒಳ್ಳೆ ಒಂದು ಕಂಪ್ನಿಗಳನ್ನ ನಡೆಸ್ತಿರ್ತಾರೆ, ಎಷ್ಟೋ ಜನಕ್ಕೆ ಕೆಲಸವನ್ನು ಕೊಟ್ಟಿರ್ತಾರೆ ಇವರು. ಹಾಗಾಗಿ ಮತ್ತು ಆ ಒಂದು ಡೇಟು, ಇದು ಯಾವುದೇ ಡೇಟ್ ಇರ್ಬೋದು. ಮತ್ತು ಮನೇಲಿ ಯಾರಾದರೂ ಇವತ್ತಿಂದ ಟ್ರೈ ಮಾಡಿ, ಮನೇಲಿ ಯಾರಾದರೂ ನಿಮ್ಮ ಮನೆ ಬಾಗ್ಲಿಗೆ ಬರೆಯೋಕ್ಕೆ ಇಷ್ಟ ಇಲ್ಲ, ನಿಮ್ಮ ಮನೇಲಿ ಹಾಕ್ಕೊಳ್ಳೋಕ್ಕೆ ಇಷ್ಟ ಇಲ್ಲ, ವಾಚ್ ಅನ್ನೋದು ಕೂಡ ನಾವು ಎಲ್ಲರ ಬೈಲು ಅದು ರೂಢಿ ಆಗಿರುತ್ತೆ. ವಾಚ್ ಅನ್ನೋದು ಡಬ್ಲ್ಯೂ ಇಂದ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನೀವೇನು ಮಾಡ್ತೀರಾ, ಜಸ್ಟ್ ನಿಮ್ಮ ಮನೆ ಬಾಗ್ಲಿ ಹಿಂದ್ಗಡೆ ನಿಮ್ಮ ರೂಮಲ್ಲಿ ಎಲ್ಲ ಒಂದು ಕಡೆ ಡಬ್ಲ್ಯೂ ಅನ್ನೋದನ್ನ ಬರೋದು ನೋಡಿ, ಒಂದೆರಡು ದಿನ ನೀವು ಮಲ್ಕೊಳ್ತೀರಾ. ಇವಾಗ ಮನೇಲಿ ಬರೆದ್ರೆ ಇದೇನು ಹೀಗೆ ಬರೀತಾರೆ ಅಂತ ಮನೇಲಿ ಯಾರಾದರೂ ಸ್ವಲ್ಪ ಇದು ಮಾಡ್ಬೋದು. ಯಾಕಂದರೆ ಒಂದು ಮನೇಲಿ ಒಂದು 4 ಜನ ಇರ್ತಾರೆ. ಹಾಗಾಗಿ ಆ ನಿಮ್ಮ ಮನೆಯ ಬಾಕ್ಲಿಂದ ಡಬ್ಲ್ಯೂ ಅನ್ನೋ ಒಂದು ಅಕ್ಷರನ ಬರ್ತ್ಕೊಳ್ಳಿ. ನಿಮ್ಮ ವೈಬ್ರೇಷನ್ ನೋಡಿ, ಜಸ್ಟ್ ಅದನ್ನು ನೋಡ್ತಾ ಇರಿ. ಒಂದು 15 ದಿನ ಹಾಗೆ ಇರಕ್ಕೆ ಬಿಡಿ ನಿಮ್ಮ ಮನೇಲಿ, ನೋಡೋಣ ನಿಮ್ಗೆ ಎಷ್ಟು ಪಾಸಿಟಿವ್ ಆಗುತ್ತೆ ಅಂತ. ನೀವು ನಮ್ಮ ನಂಬರ್ ಕರೆ ಮಾಡಿ ಹೇಳಿ ನೀವು. ಹಾಗೆ ಇವಾಗ ಡಬ್ಲ್ಯೂ ಆಯಿತು. ಮತ್ತು ಎಮ್ ಅಂತ ಬಂದಾಗ ಅದನ್ನೇ ಉಲ್ಟಾ ಮಾಡಿದಾಗ ಎಮ್ ಆಗುತ್ತೆ. ಎಮ್ ಅಂತ ಅಂದರೆ ತುಂಬ ಪವರ್ಫುಲ್ಲು. ಎಮ್ ಅನ್ನೋ ಅಕ್ಷರನ ಯಾರ್ಯಾರೆಲ್ಲ ಎಮ್ಮಲ್ಲಿ ಹೆಸರಿಟ್ಕೊಂಡಿರ್ತಾರೆ ಅವರೆಲ್ಲ ತುಂಬ ಒಳ್ಳೆ ಸಖತ್ತಾಗಿರ್ತಾರೆ ಅಂತ ಹೇಳ್ಬೋದು. ಅಂದರೆ ಒಂದು ರಾಜಯೋಗ ಇರುತ್ತೆ ಅವರಿಗೆ ಅಂತ ಹೇಳ್ಬೋದು. ಎಮ್ ಅಂದರೆ ಅದರಲ್ಲೂ ಹೆಣ್ಮಕ್ಳಿಗೆ ಸ್ವಲ್ಪ ಓಕೆ, ಹೆಣ್ಮಕ್ಳು ಕೂಡ ತುಂಬ ಎಮ್ಮಲ್ಲಿ ಕೆಲವೊಂದು ಡೇಟ್ ಅವರಿಗೆ ಮಾತ್ರನೇ ಅದು ನೆಗೆಟಿವ್ ಕೊಡುತ್ತೆ. ನೆಗೆಟಿವ್ ಅಂದರೆ ಸಕ್ಸಸ್ ಇರುತ್ತೆ,
ಪರ್ಸ್ನಲ್ ಲೈಫು ಹಾಳಾಗ್ಬಿಡುತ್ತೆ. ಅದೇ ಎಮ್ ಅನ್ನೋ ಅಕ್ಷರದಲ್ಲಿ ಯಾರು ಇಂಥವ್ರು ಇಲ್ಲ ಅನ್ನೋಂಗಿಲ್ಲ, ಎಲ್ಲರೂ ತುಂಬ ಚೆನ್ನಾಗಿರ್ತಾರೆ. ತುಂಬ ಆ ಎಮ್ ಅನ್ನೋ ಅಕ್ಷರದಲ್ಲಿ ಒಂದು ಕಂಪ್ನಿ ಆಗಲಿ, ಒಂದು ಅಂಗಡಿ, ಒಂದು ಪ್ರಾವಿಷನ್ ಸ್ಟೋರ್ ಮಾಡಲಿ. ಇವಾಗ ಮಂಜುನಾಥ ಪ್ರಾವಿಷನ್ ಸ್ಟೋರ್ ಹೆಂಗೆ ವ್ಯಾಪಾರ ಆಗ್ತಿರುತ್ತೆ ಅಂದರೆ, ಯಾರಾದರೂ ಅಕಸ್ಮಾತ್ ಯಾರಿಗಾದ್ರೂ ಗೊತ್ತಿದ್ರೆ ನೀವು ಒಂದು ನಿಮಿಷ ನಿಂತ್ಕೊಂಡು ನೋಡಿ ಎಮ್ ಅನ್ನೋ ಅಕ್ಷರದಲ್ಲಿ. ಇವಾಗ ಮಂಜುಳಾ ಪ್ರಾವಿಷನ್ ಸ್ಟೋರು ಹಾಗೆ, ಅದು ಸಣ್ಣ ಪುಟ್ಟ ಹೇಳ್ತಾ ಇದ್ದೀನಿ. ಅದೇ ರೀತಿ ದೊಡ್ಡ ದೊಡ್ಡ ಕಂಪನಿ. ಮತ್ತು ಎಮ್ ಅನ್ನೋ ಅಕ್ಷರದಲ್ಲಿ ಯಾರ್ಯಾರೆಲ್ಲ ಇರ್ತಾರೆ ಇವಾಗ ನೋಡಿ, ಮೋಟೋರೋಲಾ ಇರ್ಬೋದು, ಮಹೀಂದ್ರ ಕಂಪ್ನಿ ಇರ್ಬೋದು, ಮರ್ಸಿಡಿನ್ ಬೆನ್ಸ್ ಅನ್ನೋದಕ್ಕೆ ಮುಂಚೆ ಎಮ್ ಬರುತ್ತೆ ಅದು. ಸೊ ಈ ಎಮ್ ಅನ್ನೋದು ಆ ಒಂದು ಬೆನ್ಸ್ ಅಂದ್ರೇ ಎಷ್ಟು ಅದು ಆ ಕಾರ್ ಬಂದ್ರೇ ಎಲ್ಲರೂ ಹೋ ಅಂತ ನೋಡ್ತಾರೆ. ಹಾಗಾಗಿ ಅದ್ರ ಪ್ರೈಸ್ ಕೂಡ ಹಂಗೆ ಇರುತ್ತೆ. ಅಂದರೆ ಆ ಕಂಪನಿ ಓಪನ್ ಅದನ್ನು ಮಾಡಿರೋರಿಗೆ ಇನ್ನೆಷ್ಟು ತಾಕತ್ತಿರಬೇಕು, ಇನ್ಯಾವ ಮಟ್ಟದಲ್ಲಿ ಇರ್ಬೋದು ಅವರು. ಆ ಒಂದು ಕಾರ್ ತೊಗೋಬೇಕು ಅಂದರೆ 1 CR ಮೇಲೆ ಹೋಗುತ್ತೆ ಅದು. ಹಾಗಾಗಿ ಆ ಮರ್ಸಿಡಿನ್ ಬೆನ್ಸ್ ಅದನ್ನು ಕೂಡ ಹಾಗೆ ಇರುತ್ತೆ. ಮತ್ತು ಮಾರುತಿ ಸುಜುಕಿ ಅನ್ನೋದು ಕೂಡ ಸುಜುಕಿ ಅವ್ರದ್ದು ಮಾರುತಿ ಸುಜುಕಿ ಅಂತಲೇ ಸ್ಟಾರ್ಟ್ ಆಗುತ್ತೆ. ಇದೆಲ್ಲ ತುಂಬ ನಿಂತ್ಕೊಳ್ಳೋವಂಥ ಕಂಪನಿ ನೇಮ್ಗಳು. ಇವು ಯಾವತ್ತೂ ಕೆಳಗಡೆ ಬಂದಿಲ್ಲ. ಯಾವುದಾದ್ರೂ ಒಂದು ರೂಪದಲ್ಲಿ ಇವರು ಅಚೀವ್ಮೆಂಟ್ ಮಾಡ್ತಾನೆ ಇದ್ದಾರೆ, ಟಾಪಲ್ಲೇ ಇದ್ದಾರೆ. ಹಾಗೆ ನೋಡಿ, ಅದೇ ಒಂದು ಇದರಲ್ಲಿ ನಮ್ಮ ಒಂದು ಮಾಲಾಶ್ರೀ ಅವ್ರು ಇರ್ಬೋದು, ಅವರ ಹೆಸರು ಮಾಲಾಶ್ರೀ ಅಂತ ಇಟ್ಕೊಂಡಿದ್ದಾರೆ. ಯಾವುದೂ ಇಲ್ಲ, ಮುತ್ತುರಾಜ್ ಅಂದರೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರುಗೆ ಮುತ್ತುರಾಜ್ ಅಂತಲೇ ಅವರ ಹೆಸರು. ಹಾಗಾಗಿ ಅವರ ಹೆಸರು ಪವರ್ ಕೂಡ ಅಲ್ಲಿಗೆ ತಂದಿದೆ. ಮತ್ತು ನಮ್ಮ ಮೋದಿ ಅವರು ಇರ್ಬೋದು, ನರೇಂದ್ರ ಸಿಂಗ್ ಮೋದಿ ಆಗಿರ್ಬೋದು, ಆದರೆ ಅವ್ರನ್ನ ಮೋದಿ ಅಂತಲೇ ಕರೆದು ಆ ಮೋದಿ ಅವರ ಒಂದು ಹೆಸರು ಆ ಒಂದು ಎಮ್ಮಿಂದ ವೈಬ್ರೇಷನ್ ಸ್ಟಾರ್ಟ್ ಆಗಿದೆ. ಹಾಗೆ ಮನಮೋಹನ್ ಸಿಂಗ್ ಆಗಿರ್ಬೋದು, ಅವರು ಕೂಡ ಎಲ್ಲ ಒಂದು ಇದರಲ್ಲಿ ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಮಹೇಶ್ ಬಾಬು ಅವರು ಇರ್ಬೋದು, ಆ ಒಂದು ಸಿನಿ ಆ್ಯಕ್ಟರು ಮಹೇಶ್ ಬಾಬು ಅವರು ಆ್ಯಕ್ಟರ್ ಆಗೋಕ್ಕೆ ಮುಂಚೆಯಿಂದ ಅವ್ರು ತುಂಬ ರಿಚ್ಚು, ಅವ್ರ ಫ್ಯಾಮಿಲಿನೇ ರಿಚ್ ಫ್ಯಾಮಿಲಿ ಅಂತ ಹೇಳ್ಬೋದು. ಹಾಗೆ ಮಣಿರತ್ನಮ್ ಇರ್ಬೋದು, ಹೀಗೆ ಸುಮಾರು ಜನ ಎಲ್ಲ ಒಂದು ಇವಾಗ ಮಹೇಂದ್ರ ಸಿಂಗ್ ಧೋನಿ ಅವರು ಕೂಡ ಅಷ್ಟೇ. ಅವರ ಒಂದು ಹೆಸರಿಗೆ ಅವ್ರಿಗೆ ಒಂದು ಕ್ವಾಲಿಟಿ ಅದು ಬರ್ತಾ ಇರುತ್ತೆ. ಇವಾಗ ಎಮ್ ಅಂದರೆ ಸಿಂಹರಾಶಿ ಬರುತ್ತೆ ಆಲ್ಮೋಸ್ಟು. ಈ ಸಿಂಹರಾಶಿ ಅಂತ ಬಂದಾಗ ಇವರು ನಾನು ಹೇಳಿದ್ದು, ಇವರು ಸಿಂಹ ರಾಶಿಯವರು ಹೆಸರನ್ನ ಎಮ್ಮಲ್ಲಿ ಇಟ್ಕೊಬಾರ್ದು. ಅದು 4 ಸೀರೀಸ್ ಬರುತ್ತೆ. ಆದರೆ ಈ ಎಮ್ ಅಂತ ಅವರ ಒಂದು ಡೇಟ್ ಆಫ್ ಬರ್ತ್, ಇವಾಗ ಅದನ್ನು ಹೇಳ್ತಾ ಹೋಗ್ತೀನಿ. ಯಾವ ಡೇಟ್ ಅವ್ರಿಗೆ ಎಮ್ ಅನ್ನೋ ಅಕ್ಷರ ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳ್ತಾ ಹೋಗ್ತೀನಿ. ಎಮ್ ಅಂತ ಹೆಸರಲ್ಲಿ ಎಮ್ ಅನ್ನೋ ಅಕ್ಷರದಲ್ಲಿ ಅದರಲ್ಲಿ ನೀವು ಹೆಸರನ್ನ ಟ್ಯೂನ್ ಮಾಡಿ ಇಟ್ಕೊಂಡ್ರೆ ಮಾತ್ರ ಸೂಪರ್ ಲಕ್ಕು ಅಂತ ಹೇಳ್ತೀನಿ. ಅದರಲ್ಲೂ ಕೆಲವೊಂದು ಡೇಟ್ ಅವ್ರಿಗೆ, ಎಲ್ಲ ಡೇಟ್ ಅವ್ರಿಗೂ ಆಗೋದಿಲ್ಲ. ನಾನು ಅದನ್ನು ಟ್ಯೂನ್ ಮಾಡಿ ಹೆಸರನ್ನ ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಈ ಎಮ್ಮಲ್ಲಿ ಹೆಸರನ್ನ ಇಟ್ಕೊಳ್ತಾ ಹೋದರೆ ಅವರು ಒಂದು ಡೇಟ್ ಆಫ್ ಬರ್ತ್ನ ತೋರಿಸ್ಕೊಂಡಾಗ ಅವ್ರಿಗೆ ನಾವು ಹೆಸರನ್ನ ಟ್ಯೂನ್ ಮಾಡಿಕೊಡ್ತೀವಿ. ಎಲ್ಲೋ ಒಂದು ಕಡೆ ಎಮ್ ಪಾಸ್ ಆಗಿರಬೇಕು. ಫಸ್ಟ್ ನೇಮ್, ಇವಾಗ ನಾವೆಲ್ಲ ಡ್ಯುಯಲ್ ನೇಮ್ ಕೊಡ್ತಾಯಿದ್ದೀವಿ, ಫಸ್ಟ್ ನೇಮು ಸೆಕೆಂಡ್ ನೇಮ್ ಅಂತ, ಅದನ್ನು ಜಾಯಿಂಟ್ ಮಾಡಿ ಒಂದೇ ಹೆಸರನ್ನು ಮಾಡ್ತಾಯಿದ್ದೀವಿ. ಅದರಲ್ಲಿ ಎಮ್ ಒಂದು ಕಡೆ ಪಾಸ್ ಆಗಿರಬೇಕು. ಆ ಎಮ್ ಅನ್ನೋ ಅಕ್ಷರ ಪಾಸ್ ಆಗಿದ್ದರೆ ತುಂಬ ಲಕ್ಕು ಕೊಡುತ್ತೆ ಅವ್ರಿಗೆ. ಹಾಗಾಗಿ ನೋಡಿ, ಇವಾಗ ಮೋದಿಯವರು, ಮುತ್ತುರಾಜು ಹೇಳಿದೆ ನಾನು, ಅವ್ರಿಗೆಲ್ಲ ಎಷ್ಟು ಲಕ್ಕಿದೆ ಅಂದರೆ ಈ ಎಮ್ ಅನ್ನೋ ಅಕ್ಷರಕ್ಕೆ ಪವರ್ ಆ ಥರ ಇರುತ್ತೆ. ಅದು ಒಂದು ಕಂಪ್ನಿ ಆಗಲಿ, ಸಂಸ್ಥೆ ಆಗಲಿ, ಮನೆ ಹೆಸರಾಗಲಿ, ಕೆಲವೊಂದು ಕಡೆ ಎಮ್ಮಿಂದ ಸ್ಟಾರ್ಟ್ ಆಗುವಂಥ ಒಂದು ಮನೆ ಹೆಸರಿಟ್ಟು ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಆ ಮನೇಲಿ ಇರೋ ಜನ ಕೂಡ ತುಂಬ ನೆಮ್ಮದಿಯಾಗಿರ್ತಾರೆ. ನಮಗೆ ದುಡ್ಡು ಒಂದೇ ಮುಖ್ಯ ಅಲ್ಲ, ಜೀವನ, ನೆಮ್ಮದಿ ಇದು ಕೂಡ ಮುಖ್ಯ ಆಗುತ್ತೆ. ಹಾಗಾಗಿ ನೋಡಿ, 1/10/1928 1/10/1928ನೇ ತಾರೀಕು ಯಾರೆಲ್ಲ ಈ ಡೇಟಲ್ಲಿ ಹುಟ್ಟಿರ್ತೀರ ಅವ್ರಿಗೆ ಎಮ್ ಅನ್ನೋ ಅಕ್ಷರ ತುಂಬ ರಾಜಯೋಗ ಕೊಡುತ್ತೆ. ಮತ್ತು ಆ ಅಕ್ಷರ ಎಲ್ಲಾದರೂ ಪಾಸ್ ಆಗಿರಬೇಕು, ಅವರ ಹೆಸರಲ್ಲಿ ಪಾಸ್ ಆಗಿದ್ರೆ ಅದು ಕೂಡ ತುಂಬ ಸಕ್ಸಸ್ನ ಕೊಡುತ್ತೆ. ಇವರು ಏನು ಬೇಕಾದರೂ ಸಾಧಿಸ್ಬೋದು. ಇನ್ನು ನೆಕ್ಸ್ಟು ಯಾರು ಮಕ್ಕಳು ಹುಡ್ತಿದ್ದಾರೆ ಈ ಒಂದು ಡೇಟ್ ನೋಡಿಕೊಂಡು ಹೆಸರಿಡಿ ಅಂತ ದಯವಿಟ್ಟು ಹೇಳ್ತಾ ಇದ್ದೀನಿ. ಹಾಗೂ ನಮ್ಮ ಒಂದು ಸಂಸ್ಥೆಗೆ ಕರೆ ಮಾಡಿದಾಗ ನಿಮ್ಮ ಹೆಸರು ಚೆನ್ನಾಗಿಲ್ವಾ, ಮಕ್ಕಳು ಏನಾದರೂ ಹುಷಾರು ತಪ್ಪಿದ್ದಾರ, ಅವರ ಡೇಟ್ಗೆ ಕರೆಕ್ಟಾಗಿ ಅವ್ರಿಗೆ ಹೆಸರು ಟ್ಯೂನ್ ಆಗಿರಲ್ಲ, ಅವರ ಡೇಟ್ ಆಫ್ ಬರ್ತ್ಗೆ ಕರೆಕ್ಟಾಗಿ ಹೆಸರು ಟ್ಯೂನ್ ಆಗಿರಲ್ಲ, ಅಥವಾ ಅವರು ರಾಂಗ್ ಆಲ್ಫಾಬೆಟ್ಸಲ್ಲಿ ಹೆಸರಿಟ್ಟಿರ್ತಾರೆ,